ಈಗ ಬಜೆಟ್ ಬಳಿಕ ದೇಶದ 5 ರಾಜ್ಯಗಳ ಚುನಾವಣೆ ಲಾಭದ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಸಿಎಂ ಸರ್ಕಸ್ನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿದ್ದರು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಂತೂ ತಾನೇ ಹೈಕಮಾಂಡ್ ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕಾಣ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವೀಕ್ನೆಸ್ ಈಗ ಸಿದ್ದರಾಮಯ್ಯ ಅವರಿಗೆ ಸೂಪರ್ ಪ್ಲಸ್ ಆಗಿದೆ. ವಿಪಕ್ಷ ಬಿಜೆಪಿ ಜೆಡಿಎಸ್ ವಿರುದ್ಧ ಸೆಣಸಾಟಕ್ಕೆ ನಾನೇ ಸರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಜೊತೆಗೆ ನಾನೇ ಸರಿ ಅಂತ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಲ್ಪ್ಲೆಸ್ ಆಗಿದ್ದಾರೆ. ಯಾಕೆಂತಂದ್ರೆ ನೀವು ಗಮನಿಸಬಹುದು, ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿದ್ರು, ಡಿ.ಕೆ. ಸುರೇಶ್ ಅವರು ಹೋಗಿ ಭೇಟಿ ಮಾಡಿದ್ರು, ಜೊತೆಗೆ ಸಾಕಷ್ಟು ಶಾಸಕರು ಹೋಗಿದ್ರು, ಸಚಿವರು ಹೋಗಿ ಭೇಟಿ ಮಾಡಿದ್ರು. ಅಷ್ಟೆಲ್ಲ ಭೇಟಿಗಳಾಗಿರಬಹುದು, ಜೊತೆಗೆ ಸಭೆ ಮೇಲೆ ಸಭೆ ಮಾಡಿದ್ರು, ಮೀಟಿಂಗ್ಗಳನ್ನ ಮಾಡಿದ್ರು. ಏನೇ ಮೀಟಿಂಗ್ ಮಾಡಿರ್ಬೋದು ಅಥವಾ ಏನೇ ಸಭೆಗಳನ್ನ ಮಾಡಿರ್ಬೋದು. ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಕೆಲವೊಂದಿಷ್ಟು ಮಾತುಕತೆ ಕೂಡ ಮಾಡಿದ್ರು. ಈ ಒಂದು ಪವರ್ ಫೈಟ್ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು, ಅತಿ ಹೆಚ್ಚಾಗಿ ಮುನ್ನೆಲೆಗೆ ಬಂತು, ಆ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ರು. ಆದ್ರೆ ಅದ್ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯದ ರಾಜ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಬಹಳ ಹೆಲ್ಪ್ಲೆಸ್ ಆದಂತೆ ಕಾಣ್ತಾ ಇದೆ.